ಮೇಜಿನ ಸಭೆಯಲ್ಲಿ ಇವತ್ತು ನಾವು ಒಂದು 2 ನಿರ್ಣಯಗಳನ್ನ ತೆಗೆದುಕೊಂಡಿದ್ದೇವೆ. ಅದು ಭಾಳ ಪ್ರಮುಖವಾಗಿ ಏನು ಅಂದರೆ, ಇನ್ನು ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಪರಿಸ್ಥಿತಿ ಮುಖ್ಯಮಂತ್ರಿ ವಿಚಾರದಲ್ಲಿ ಭಾಳ ಚರ್ಚೆಗೆ ಗ್ರಾಸವಾಗಿದೆ, ಭಾಳ ಗೊಂದಲಕ್ಕೆ ಕಾರಣ ಆಗಿದೆ. ಸೊ ಆ ಕಾರಣಕ್ಕಾಗಿ ಏನು ಅಹಿಂದ ಸಮುದಾಯಗಳು ಇವತ್ತು ಗೊಂದಲಕ್ಕೆ ಈಡಾಗಿದ್ದಾವೆ, ಮನಸ್ಸಿಗೆ ಘಾಸಿ ಆಗ್ತಾಯಿದೆ. ಆ ಕಾರಣಕ್ಕಾಗಿ ನಾವು ಹೈಕಮಾಂಡ್ನ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಈ ಕೂಡಲೇ ಮಧ್ಯಪ್ರವೇಶ ಮಾಡಿ ಪೂರ್ಣಾವಧಿಗೆ ಸಿದ್ದರಾಮಯ್ಯನವ್ರನ್ನೇ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡಿರುವಂಥದ್ದು. ಉದ್ದೇಶ, ಕಾಂಗ್ರೆಸ್ ವೋಟ್ ಬ್ಯಾಂಕ್ ಏನೋ 65% ಶೇಕಡ ನಾವು ವೋಟ್ ಹಾಕಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ. ಸೊ ಆ ಕಾರಣಕ್ಕಾಗಿ ಹೈಕಮಾಂಡ್ಗೆ ಬೇಡಿಕೆ ಇಡ್ತಾ ಇದ್ದೀವಿ. ಇದು ನಮ್ಮ ಬೇಡಿಕೆ ಮತ್ತು ಆಗ್ರಹ ಕೂಡ. ಯಾವುದೇ ಕಾರಣದಿಂದಲೂ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಬಾರ್ದು ಅಂತ. BJP ಮತ್ತು JDS ಷಡ್ಯಂತ್ರ ಮಾಡ್ತಾಯಿದೆ. ಯಾವ ಥರ ಷಡ್ಯಂತ್ರ ಅಂದರೆ, ಕಾಂಗ್ರೆಸ್ ವೋಟ್ ಬ್ಯಾಂಕ್ನ ಹೊಡಿಬೇಕು ಅಂತ ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡೆಯೋಕೆ ಕೊಟ್ಟಿದೆ BJP JDS. ಯಾವ ಥರ ಅಂದರೆ, ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ ಕುರ್ಚಿ ನಿಲ್ಲಿಸ್ತೀವಿ ಅಂತ ಹೇಳೋದು ಒಂದು ಕಡೆ, ಇನ್ನೊಂದು ಕಡೆ DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಿ ಅಂತೇಳಿ ಹೇಳೋದು ಒಂದು ಕಡೆ. ಅಂದರೆ ಇದೇನಾಗ್ತದೆ, ಒಂದು ಕಡೆ ಒಕ್ಕಲಿಗ ಸಮುದಾಯ, ಒಂದೊಂದು ಕಡೆ ಅಹಿಂದ ಸಮುದಾಯ, ಇವು ಡಿಸ್ಟರ್ಬ್ ಆಗ್ತವೆ. ಕಾಂಗ್ರೆಸ್ ಪಕ್ಷ ವೋಟ್ ಬ್ಯಾಂಕ್ಗೆ ಡ್ಯಾಮೇಜ್ ಆಗ್ತದೆ. ಆ ಕೆಲಸ ಮಾಡ್ತಾಯಿದ್ದೇವೆ. ಇದನ್ನು ಅರ್ಥ ಮಾಡ್ಕೋಬೇಕು. ಷಡ್ಯಂತ್ರ ಮಾಡ್ತಾಯಿದೆ BJP JDS. ಆ ಷಡ್ಯಂತ್ರವನ್ನು ಅರ್ಥ ಮಾಡ್ಕೊಂಡು ರಾಜ್ಯದ ಮತ್ತು ರಾಷ್ಟ್ರದ ನಾಯಕರುಗಳು, AICC ಮುಖಂಡರುಗಳು ಈ ಕೂಡಲೇ ಈ ಗೊಂದಲಕ್ಕೆ ತೆರೆ ಎಳಿಬೇಕು. ಮಧ್ಯಪ್ರವೇಶ ಮಾಡಿ ಪೂರ್ಣಾವಧಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಹೇಳಿ ಅಂತೇಳಿ ಘೋಷಣೆ ಮಾಡಬೇಕು. 28 ಚುನಾವಣೆಗೆ ಇಲ್ಲ ಅಂತಂದರೆ ಭಾಳ ಅನಾಹುತ ಆಗ್ತದೆ, ಡ್ಯಾಮೇಜ್ ಆಗ್ತದೆ. ಆ ಕಾರಣಕ್ಕೆ ನಾವು ಇವತ್ತು ಒಂದು ನಿರ್ಣಯ ತೊಗೊಂಡಿದ್ದೇವೆ. ಒಂದು ನಿರ್ಣಯ, ಸಿದ್ದರಾಮಯ್ಯನ ಮಧ್ಯಪ್ರವೇಶ ಮಾಡಿ ಘೋಷಣೆ ಮಾಡಬೇಕು ಮುಂದೆ 5 ವರ್ಷಕ್ಕೆ ಮುಖ್ಯಮಂತ್ರಿ ಅಂತೇಳಿ. ಮತ್ತು AICC ಕಚೇರಿ ಮುಂದೆ, ದೆಹಲಿಯ AICC ಕಚೇರಿ ಮುಂದೆ ಹೋಗಿ ಪ್ರತಿಭಟನೆ ಮಾಡಿ ನಾವು ಮನವಿಯನ್ನು ಕೊಡುವಂಥದ್ದು AICC ಮುಖಂಡರುಗಳಿಗೆ. 2ನೇ ಬೇಡಿಕೆ ನಿರ್ಣಯ. ಸೊ ಆ ಕಾರಣಕ್ಕಾಗಿ ಇವತ್ತು ದುಂಡು ಮೇಜಿನ ಸಭೆ ಮಾಡಿ ಮತ್ತು ರಸ್ತೆ ತಡೆ ಚಳವಳಿ ಕೂಡ ಮಾಡಿದ್ದೇವೆ. ಇವತ್ತು ಹೈಕಮಾಂಡ್ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಗಂಭೀರವಾಗಿ ಪರಿಗಣಿಸಿ ಈ ಗೊಂದಲವನ್ನು ಬಗೆಹರಿಸಬೇಕು ಅಂತೇಳಿ ನಾನು ಒತ್ತಾಯನ ಮಾಡ್ತೇನೆ. ಈಗ ಎಲ್ಲ ಒಂದು ಕಡೆ ಹೇಳ್ತಾ ಇರೋದು, ಇದು ಉನ್ನಾರ ಯಾರ್ದು? JDS BJP ಅವ್ರದ್ದು. ನೋಡಿರಿ, ಈಗ DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತಿರೋರು ಯಾರು? ಕಾಂಗ್ರೆಸ್ ಕೆಲವು ನಾಯಕರು ಬಿಟ್ಟರೆ. ಈಗ ನೋಡಿರಿ, ಇವತ್ತು ಬೀದಿಲಿ ಇಳಿದು ಹೋರಾಟ ಮಾಡ್ತಿರೋ ಯಾರು? ಮೊನ್ನೆ ಸಭೆಯಲ್ಲಿ ಮಾತಾಡ್ತೀವಿ. BJPಯಲ್ಲಿರೋರು, JDSನವರು ಬಂದು ಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ. BJP JDS ಅವ್ರಿಗೂ ನಮಗೂ ಏನಪ್ಪ ಸಂಬಂಧ? ಏನು ಊಟ ಹಾಕಿದ್ದೀರಾ ನೀವು? BJP ಲೀಡ್ರುಗಳು ಮತ್ತು JDS ಲೀಡ್ರು, ಒಕ್ಕಲಿಗ ಸಮುದಾಯದ ಲೀಡ್ರುಗಳು ಮುಖ್ಯಮಂತ್ರಿ ಮಾಡಿ ಅಂತೇಳಿ ಸಭೆಯಲ್ಲಿ ಬಂದು ಮಾತಾಡ್ತಿದ್ದೀರಿ. ನೀವ್ಯಾರದನ್ನು ಕೇಳೋಕ್ಕೆ? ಪಕ್ಷ ಇದೆ, ಕಾಂಗ್ರೆಸ್ನ ಮುಖಂಡರುಗಳಿದ್ದಾರೆ, ಅವ್ರು ಮಾತಾಡ್ತಾರೆ. ಅಂದರೆ ನಾನು ಹೇಳ್ತಿರೋದು ಏನು ಅಂತಂದರೆ, ಎತ್ತು ಕೊಟ್ಟಿದ್ದಾರೆ BJP JDS, ಜಾತಿನ ತರ್ತಾ ಇದೆ. ಇದೇ ನಾ ಷಡ್ಯಂತ್ರ ಅಂತ ಹೇಳಿದ್ದು. ಈ ಷಡ್ಯಂತ್ರದ ಮೂಲಕ ಏನು ಅಂದರೆ, ಅದು ನೋಡಿರಿ, ಒಂದು ಕಡೆ ಒಕ್ಕಲಿಗರು, ಒಂದು ಕಡೆ ಅಹಿಂದ ಸಮುದಾಯ. ನಾವಿಲ್ಲಿ ಬೀದಿಲಿ ಜಂಗಿ ಕುಸ್ತಿ ಮಾಡಬೇಕು. ಸರ್, ಸಭೆಯಲ್ಲಿ AICC ಮುಖಂಡರುಗಳು ಕೂಡಲೇ ಮಧ್ಯಪ್ರವೇಶ ಮಾಡಿ ಗೊಂದಲಕ್ಕೆ ತೆರೆ ಎಳಿಬೇಕು. ಪೂರ್ಣಾವಧಿಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರಬೇಕು ಅಂತೇಳಿ ಘೋಷಣೆ ಮಾಡಬೇಕು. ಒಂದು. ಮತ್ತು ಈಗ ಆಗ್ರಹನ ಇಟ್ಕೊಂಡು ದೆಹಲಿನ AICC ಕಚೇರಿ ಮುಂದೆ ಪ್ರತಿಭಟನೆ ಧರಣಿ ಮಾಡಿ ಅವರಿಗೆ ಮನವಿ ಪತ್ರ ಕೊಡುವಂಥದ್ದು ಹೈಕಮಾಂಡ್ ನಾಯಕರುಗಳಿಗೆ. 2ನೇ, ನಾವು ಅಹಿಂದ ಮುಖಂಡರುಗಳೆಲ್ಲ ಸೇರಿ, ಅದು ಮೋಸ್ಟ್ಲಿ ಮಂಗಳವಾರ ಬುಧವಾರ ಹೋಗ್ತೀವಿ. ಒಂದು 100 ಜನದ ಮೇಲೆ ಹೋಗ್ತೀವಿ. ಹೋಗಿ ಅವರಿಗೆ ಆಗ್ರಹ ಮಾಡುವಂಥದ್ದು. ಇಲ್ಲ ಅಂತಂದರೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಇದರಲ್ಲಿ ಪಕ್ಷಕ್ಕೆ 2028ರಲ್ಲಿ ಭಾಳ ದೊಡ್ಡ ಅನಾಹುತ ಆಗ್ತದೆ. ಅಹಿಂದ ಸಮುದಾಯಗಳು ಛಿದ್ರ ಆಗ್ತವೆ. ಸಿದ್ದರಾಮಯ್ಯನವರು ಅಹಿಂದ ಸಮುದಾಯದ ಅಸ್ಮಿತೆ. ಅವ್ರ ಜೊತೆಗೆ ನಾವೆಲ್ಲ ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ಅವ್ರ ಜೊತೆ ನಾವು ಒಂದಾಗಿದ್ದೀವಿ. ಅವ್ರನ್ನೇನಾದ್ರು ಹುದ್ದೆಯಿಂದ ಇಳಿಸ್ತಾರೆ ನಮಗೆಲ್ಲ ನೋವಾಗ್ತದೆ. ಆ ಕಾರಣಕ್ಕಾಗಿ ಅದಕ್ಕೆ ಅವಕಾಶ ಕೊಡಬಾರ್ದು. ಯಾವುದೇ ಕಾರಣದಿಂದನೂ ಸಿದ್ದರಾಮಯ್ಯವ್ರು ನಾವೆಲ್ಲ ತಳ ಸಮುದಾಯಗಳ ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ. ಅದನ್ನು ಉಳಿಸ್ಕೋಬೇಕು ಹೈಕಮಾಂಡ್. ಅವ್ರನ್ನ ಉಳಿಸ್ಕೋಬೇಕು. ಅವ್ರನ್ನ ಉಳಿಸ್ಕೊಳ್ಳೋದ್ರ ಮೂಲಕ ಇಡೀ ಸಮುದಾಯ, ಅಹಿಂದ ಸಮುದಾಯ ಅವತ್ತಿಂದ ಇವತ್ತುವರೆಗೂ ಕಾಂಗ್ರೆಸ್ ವೋಟ್ ಬೇಕಾಗಿ ಕೆಲಸ ಮಾಡ್ಕೊಂಡಿದೆ. ಆ ಕಾರಣಕ್ಕಾಗಿ ಅದನ್ನು ಛಿದ್ರ ಮಾಡ್ಕೋಬಾರ್ದು.